ಸಂಡೇ ಅಂದರೆ ಆರಾಮಾಗಿ ಮನೇಲಿ ಮಲ್ಕೊಂಡು ರೆಸ್ಟ್ ತಗೊಳ್ಳೋದು ಆರ್ ಹೊರಗಡೆ ಹೋಗಿ ಸುತ್ತಾಡೋದು ಅಂತ ನೀವು ಅಂದ್ಕೊಂಡಿದ್ರೆ, ನನಗೆ ಸಂಡೇ ಅಂದರೆ ರೀಸೆಟ್. ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು, ಹೇರ್ ಕೇರ್ ಮಾಡ್ಕೊಳ್ಬೇಕು, ನನಗೆ ನಾನು ಪ್ಯಾಂಪರ್ ಮಾಡ್ಕೊಳ್ಬೇಕು ಆ್ಯಂಡ್ ರೆಸ್ಟ್ ಕೂಡ ತಗೊಳ್ಬೇಕು. ಸೊ ದ್ಯಾಟ್ ನಾನು ಹೋಲ್ ವೀಕ್ ಎನರ್ಜೈಸ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಇರ್ಬೋದು. ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿರೋರ್ಗೆಲ್ಲ ನನ್ನ ಹೆಸರು ಸ್ನೇಹ. ನಾನು ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಂಡೇ ಮಾರ್ನಿಂಗ್ ಬೇಗ ಅಂತೂ ಎದ್ದೊಳೋದಕ್ಕಾಗೋದಿಲ್ಲ. 10 AM ಆರ್ 10:30ಗೆ ಎದ್ದು ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಎದ್ದು ಫ್ರೆಶ್ ಅಪ್ ಆಗಿದ್ದಾದ್ಮೇಲೆ 1 ಗ್ಲಾಸ್ ಆರ್ 2 ಗ್ಲಾಸ್ ಆಫ್ ವಾಟರ್ನ ಕುಡಿತೀನಿ. ಅದನ್ನ ವಿಡಿಯೋ ಮಾಡೋದಕ್ಕೆ ಮರ್ತೋಗ್ಬಿಟ್ಟೆ. ಅದಾದ್ಮೇಲೆ ಕಾಫಿ ಮಾಡೋಣ ಅಂತ ಕಿಚನ್ಗೆ ಹೋಗಿ ಕಾಫಿ ಮಾಡ್ತಿದ್ದೀನಿ. ಕಾಫಿ ಡೈಲಿ ಕುಡೀರಿ, ಬಟ್ ಜಾಸ್ತಿ ಶುಗರ್ ಹಾಕೊಂಡು ಕುಡಿಬೇಡಿ. ಶುಗರ್ಲೆಸ್ ಕುಡಿದ್ರೂ ಒಳ್ಳೇದೆ. ನಾನು ನೋಡ್ದಂಗೆ ಎಷ್ಟೋ ಜನಕ್ಕೆ ಕಾಫಿ ಇಲ್ಲದೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲ. ನಿಮ್ಗೂ ಕೂಡ ಹಾಗೇನಾ? ಕಾಫಿ ಕುಡಿದೆ ಆ ಮಾರ್ನಿಂಗ್ ಫೀಲ್ ಬರೋದೇ ಇಲ್ವಾ? ಇನ್ನೊಂದೇನಂದ್ರೆ ಕಾಫಿ ನಮ್ಮ ಸ್ಲೀಪ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಮಾತ್ರ ಕಾಫಿ ಕುಡಿದ್ರೆ ಒಳ್ಳೇದು. ಆಫ್ಟರ್ನೂನ್ ಮೇಲೆ ಕಾಫಿನ ಅವಾಯ್ಡ್ ಮಾಡಿ. ನನಗಂತೂ ಕಾಫಿ ಕುಡಿದ್ರೆ 8 ಅವರ್ಸ್ ನಿದ್ದೆನೆ ಮಾಡೋದಕ್ಕಾಗೋದಿಲ್ಲ. ಅಪ್ಪಿ ತಪ್ಪಿ ನಾನೇನಾದ್ರೂ ಈವ್ನಿಂಗ್ ಟೈಮ್ಸ್ ಅಲ್ಲಿ ಕಾಫಿ ಕುಡಿದೆ ಅಂದ್ರೆ ಅವತ್ ನೈಟ್ ಎಲ್ಲ ಜಾಗರಣೆ. ಕಾಫಿ ಎಲ್ಲ ಕುಡಿದು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅದಾದ್ಮೇಲೆ ನನ್ನ ಹೇರ್ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ಕ್ಯಾಲ್ಪ್ಗೆ ರೋಸ್ಮೆರಿ ಆಯಿಲ್ ಅನ್ನ ಪಾಸ್ಟ್ 1 year ಇಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಲಾಸ್ಟ್ ವ್ಲಾಗ್ಸ್ ಅಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ. ಬಿಸಿಲಲ್ಲಿ ಕೂತ್ಕೊಂಡು ಆಯಿಲ್ ಅನ್ನ ಹಾಕೊಂಡು ಚೆನ್ನಾಗಿ ತಲೆನ ಮಸಾಜ್ ಮಾಡ್ಕೊಂತಿದ್ರೆ ಆಹಾ ಎಷ್ಟು ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಕೆಲವರು ರೋಸ್ಮೆರಿ ಆಯಿಲ್ ಅನ್ನ ನೈಟ್ ಟೈಮ್ಸ್ ಹಾಕೊಂಡು ಮಾರ್ನಿಂಗ್ ಸ್ನಾನ ಮಾಡ್ತಾರೆ. ನನಗೆ ನೈಟ್ ಎಲ್ಲ ಆಯಿಲ್ ನನ್ನ ತಲೆಯಲ್ಲಿರೋದು ಇಷ್ಟ ಆಗೋದಿಲ್ಲ. ಸೊ ನಾನು ಫ್ರೆಶ್ ಅಪ್ ಆಗೋದಕ್ಕಿಂತ ಒಂದು ಸ್ವಲ್ಪ 4 hours ಆರ್ 5 hours ಮುಂಚೆ ಹಾಕೊಂಡು ಆದ್ಮೇಲೆ ಸ್ನಾನ ಮಾಡ್ತೀನಿ. ಈ ರೋಸ್ಮೆರಿ ಆಯಿಲ್ ಅನ್ನ ಸ್ಕ್ಯಾಲ್ಪ್ಗೆ ಮಾತ್ರ ಹಾಕೊಂತೀನಿ. ಹೇರಿಗೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಅನ್ನ ಯೂಸ್ ಮಾಡ್ತೀನಿ. ನೀವೀಗ ಕೇಳ್ಬೋದು, ಈ ಕೊಬ್ಬರಿ ಎಣ್ಣೆನೆ ಸ್ಕ್ಯಾಲ್ಪ್ಗೂ ಕೂಡ ಹಾಕೊಳ್ಬೋದಲ್ವಾ ಅಂತ. ಎಸ್, ಹಾಕೊಳ್ಬೋದು, ಬಟ್ ನಾನು ಹೇರ್ ಗ್ರೋತ್ಗೋಸ್ಕರ ರೋಸ್ಮೆರಿ ಆಯಿಲ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಸ್ಕ್ಯಾಲ್ಪ್ ಹಾಕೊಂಡು ಮಸಾಜ್ ಮಾಡಿದ ಆದಮೇಲೆ ಹೇರ್ಸ್ಗೆ ಮಾತ್ರ ಕೊಕೊನಟ್ ಆಯಿಲ್ ಆರ್ ಈ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಿದ್ದೀನಿ. ಇದರಿಂದ ನನ್ನ ಹೇರ್ ಗ್ರೋತ್ ಕೂಡ ಆಗಿದೆ ಅಂತ ನನಗನ್ಸುತ್ತೆ. ನಾನಿಲ್ಲಿ ಹಾಕ್ತಿರೋ ಫೋಟೋನ ನೋಡಿ ಇದಕ್ಕೆ ಮುಂಚೆ ವ್ಲಾಗ್ಸಲ್ಲಿ ನನ್ನ ಹೇರ್ಸ್ ಎಷ್ಟಿದೆ ಅಂತ. ಈಗ ನನ್ನ ಹೇರ್ಸ್ ತುಂಬಾ ಗ್ರೋ ಆಗಿಬಿಟ್ಟಿದೆ. ಮತ್ತೆ ನಾನು ಹೇರ್ ಕಟ್ ಮಾಡಿಸೋದಕ್ಕೂ ಕೂಡ ಹೋಗ್ಬೇಕೀಗ. ಯಾಕೆ ಅಂದರೆ ನನಗೀಗ ಲಾಂಗ್ ಹೇರ್ಸ್ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಗ್ರೋ ಆದಾಗೆಲ್ಲ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಿರ್ತೀನಿ. ನಾನು ಎವ್ರಿ ವೀಕ್ ಇದೇ ಥರ ಹೇರ್ ಕೇರನ್ನು ಫಾಲೋ ಮಾಡೋದಿಲ್ಲ. 1 week ಈ ಥರ ಆಯಿಲಿಂಗ್ ಅನ್ನ ಮಾಡ್ತೀನಿ, ಇನ್ನೊಂದು ವೀಕ್ ಹೇರ್ ಮಾಸ್ಕ್ ಹಾಕೊತೀನಿ, ಇನ್ನೊಂದೊಂದು ಸತಿ ಏನು ಮಾಡೋದೇ ಇಲ್ಲ. ನಿಮಗೆ ಹೇರ್ ಗ್ರೋತ್ ಬೇಕು, ಹೇರ್ ಸಿಲ್ಕಿ ಆಗಿರಬೇಕು ಅಂದರೆ ಇದನ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ನಾನಿಲ್ಲಿ ಆಯಿಲ್ ಹಾಕೊಂಡು ಮಸಾಜ್ ಮಾಡಿದ ಆದ್ಮೇಲೆ ಅದನ್ನ 5 hours ಹಾಗೆ ಬಿಟ್ಬಿಡ್ತೀನಿ. ಆ್ಯಂಡ್ ನಾನಿಲ್ಲಿ ಲೆಮನ್ ರೈಸ್ ಮಾಡ್ತಿದ್ದೀನಿ. ಇದೇನು ಬ್ರೇಕ್ಫಾಸ್ಟ್ ಅಲ್ಲ, ಲಂಚ್ ಟೈಮ್ಗೆ ಲೆಮನ್ ರೈಸ್ ಅನ್ನ ಮಾಡ್ಕೊತಿದ್ದೀನಿ. ನಮ್ಗೇನಾದ್ರೂ ಲೀವ್ ಇತ್ತು ಅಂತಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಯಾವಾಗ್ಲೂ ಮಿಸ್ ಆಗೋಗ್ಬಿಟ್ಟು ಬ್ರಂಚ್ ಆಗೋಗ್ಬಿಡುತ್ತೆ. ಬ್ರಂಚ್ ಅಂದ್ರೆ ಈಗ ಎಲ್ರಿಗೂ ಗೊತ್ತಿರೋದೆ, ಬ್ರೇಕ್ಫಾಸ್ಟ್ ಲಂಚ್ ಎರಡಕ್ಕೂ ಮಧ್ಯ ಮಾಡೋದೇ ಬ್ರಂಚ್. ಇದೊಂಥರ ಈಗ ತುಂಬ ಫೇಮಸ್ ಆಗಿಬಿಟ್ಟಿದೆ. ಬಟ್ ಇದಕ್ಕಿಂತ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಫ್ರೂಟ್ಸ್ ತಿನ್ನೋದು, ಓಟ್ಸ್ ತಿನ್ನೋದು, ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಬಟ್ ನನಗಂತೂ ಇಲ್ಲಿರೋವರೆಗೂ ಅದು ಸಾಧ್ಯ ಇಲ್ಲ. ಮನೆಗೆ ಹೋದ್ಮೇಲೆ ನಮ್ಮ ಅಮ್ಮ ಮಾಡೋ ಬ್ರೇಕ್ಫಾಸ್ಟನ್ನು ತಿಂದು ಅಭ್ಯಾಸ ಮಾಡ್ಕೊತೀನಿ. ಆ್ಯಂಡ್ ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಚೈನೀಸ್ ಕುಕ್ಕರ್. ಇದಕ್ಕೆ ವಿಸಿಲ್ ಎಲ್ಲ ಬರೋದಿಲ್ಲ, ಜಸ್ಟ್ 1 button ಇರುತ್ತೆ, ಅದು ಮೇಲೆ ಪಾಪಪ್ ಆಗುತ್ತೆ, ಆಗ ನಾವು ಆಫ್ ಮಾಡ್ಕೊಳ್ಬೇಕು. ಇನ್ನು ಈ ಲೆಮನ್ ರೈಸ್ ಪೌಡರ್ನ ಜಸ್ಟ್ ಪ್ಯಾನಲ್ಲಿ ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಬಟ್ ನಾನಿಲ್ಲಿ ಆನಿಯನ್ಸ್, ಪೀನಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದಾದ್ಮೇಲೆ ಲೆಮನ್ ರೈಸ್ ಪೌಡರ್ ಹಾಕಿ ರೈಸನ್ನು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಮಾಡೋಕೆ ಇನ್ನೇನು ಕೆಲಸ ಉಳಿದಿಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಕೆಲಸ ಇದ್ದು ಬ್ಯುಸಿ ಇದ್ದೀರಾ ಅಂದರೆ ಡೈರೆಕ್ಟ್ ಆ ಪೌಡರ್ನ ಒಂದು ಸ್ವಲ್ಪ ಆಯಿಲಲ್ಲಿ ಹಾಕಿ ರೈಸ್ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೋದು. ಜೊತೆಗೆ ನಾನಿಲ್ಲಿ ಸ್ಕ್ರಾಂಬಲ್ಡ್ ಎಗ್ಸ್ ಕೂಡ ಮಾಡ್ಕೊತಿದ್ದೀನಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಆನಿಯನ್ಸ್ ಹಾಕಿ ಎಗ್ಸನ್ನು ಹಾಕಿ ಸ್ಕ್ರಾಂಬಲ್ ಮಾಡ್ತಿದ್ದೀನಿ ಅಷ್ಟೇ. ಲೆಮನ್ ರೈಸ್, ಸ್ಕ್ರಾಂಬಲ್ಡ್ ಎಗ್ಸ್ ಆ್ಯಂಡ್ ಕುಕುಂಬರ್ ಇಷ್ಟು ನನ್ನ ಇವತ್ತಿನ ಬ್ರಂಚ್ ಆಗಿತ್ತು. ತಿಂದಿದ್ದಾದ್ಮೇಲೆ ಆಫ್ಟರ್ನೂನ್ ಟೈಮ್ಸ್ ಮೂವೀಸ್ ಆರ್ ಸೀರೀಸ್ ನೋಡ್ಕೊಂತ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ನಾನು ಮಲ್ಕೊಂಡು ಎದ್ದೊಳೋ ಅಷ್ಟರಲ್ಲಿ ಸಂಜೆ 7 ಗಂಟೆ ಆಗ್ಬಿಟ್ಟಿತ್ತು. ಇನ್ನು ಈಗ ನಾನು ಹೇರ್ ವಾಶ್ ಮಾಡೋ ಟೈಮ್. ನಾನು ಇಲ್ಲಿ ಚೈನೀಸ್ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಂತಿರ್ಬೇಕಾದ್ರೆ ಒಂದು ಹ್ಯಾಕ್ ಅನ್ನ ಕೇಳಿದ್ದೆ. ಏನಂದ್ರೆ ನಿಮ್ಮ ಫೇಸ್ ಅಲ್ಲಿ ಸಿಬಮ್ ಪ್ರೊಡಕ್ಷನ್, ಆಯಿಲ್ ಪ್ರೊಡಕ್ಷನ್ ಜಾಸ್ತಿ
ಜಾಸ್ತಿ ಆರ್ ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗಿದ್ರೆ ಈ ಜೋಜೋಬಾ ಆಯಿಲ್ ಅನ್ನ ಯೂಸ್ ಮಾಡಿ ಆ ವೈಟ್ ಹೆಡ್ಸ್ನೆಲ್ಲ ತೆಗಿಬಹುದು. ಹೇಗೆ ಅಂದ್ರೆ ಈ ಒಂದು ಆಯಿಲ್ ನಮ್ಮ ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಆಯಿಲ್ ತರಾನೇ ಈ ಆಯಿಲ್ ಕೂಡ ಇರುತ್ತಂತೆ. ಸೊ ಅದಕ್ಕೋಸ್ಕರ ಈ ಆಯಿಲ್ ಅನ್ನ ನಮ್ಮ ಫೇಸ್ ಮೇಲೆ ಹಾಕಿದ್ರೆ ನಮ್ಮ ವೈಟ್ ಹೆಡ್ಸ್ ಎಲ್ಲ ಇದರಲ್ಲಿ ಮೆಲ್ಟ್ ಆಗಿ ನಮ್ಮ ಸೀಬಮ್ ಪ್ರೊಡಕ್ಷನ್ ಕೂಡ ಕಂಟ್ರೋಲ್ ಆಗುತ್ತೆ. ನಾನು ಜೋಜೋಬಾ ಆಯಿಲ್ ಅನ್ನ ಡೈಲಿ ನೈಟ್ ಟೈಮ್ಸ್ ಈಗ 1 ವೀಕ್ ಇಂದ ಟ್ರೈ ಮಾಡ್ತಿದ್ದೀನಿ. ಇದರ ರಿಸಲ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನಿಮ್ಗೆ ಕಮಿಂಗ್ ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ನಾನು ಫೇಸ್ಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಹೇರ್ಗೆ ನಾರ್ಮಲ್ ಶಾಂಪೂ ಕಂಡೀಷನರ್ ಹಾಕೊಂಡು ಹೇರ್ ವಾಶ್ ಕೂಡ ಮಾಡಿಕೊಂಡು ಬಂದಾಯ್ತು. ಈಗ ಸ್ಕಿನ್ ಕೇರ್ ಮಾಡೋ ಟೈಮ್. ಕೊರಿಯನ್ಸ್ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಕೊರಿಯನ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಸ್ನಾನ ಮಾಡಿದ ಆದ್ಮೇಲೆ ವಿತಿನ್ 5 ಮಿನಿಟ್ಸ್ ಅಂದ್ರೆ ನಮ್ಮ ಸ್ಕಿನ್ ಇನ್ನೂ ಡ್ಯಾಂಪ್ ಇದ್ದಾಗ್ಲೇನೆ ನಾವು ಸ್ಕಿನ್ ಕೇರ್ ಅನ್ನ ಮಾಡ್ಕೊಂಡ್ ಬಿಡ್ಬೇಕಂತೆ. ಸೊ ನಾನು ಅದಕ್ಕೆ ಫೇಸ್ ವಾಶ್ ಆರ್ ಶವರ್ ಮಾಡಿದಾದ್ಮೇಲೆ ವಿತಿನ್ 5 ಮಿನಿಟ್ಸ್ ಅಲ್ಲೇ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳಬೇಕು ಅಂತ ಬೇಗ ರಶ್ ಮಾಡ್ಕೊಂಡು ಬಂದು ಇಲ್ಲಿ ಸ್ಕಿನ್ ಕೇರ್ ಮಾಡ್ಕೊಂತಿದ್ದೀನಿ. ನಾನು ನಾರ್ಮಲ್ ಫೇಸ್ ವಾಶ್ ಮಾಡಿದ ಆದ್ಮೇಲೆ ನಯಾಸಿನಮೈಡ್ ಫೇಸ್ ಸೀರಮ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಅದಾದ್ಮೇಲೆ 10% ಅಜೆಲಿಕ್ ಆಸಿಡ್ ಅನ್ನ ನನ್ನ ಡಾರ್ಕ್ ಸ್ಪಾಟ್ಸ್ ಮೇಲೆ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ನಾನು ಟ್ರೆಟಿನಾಯಿನ್ ಕೂಡ ಯೂಸ್ ಮಾಡ್ತೀನಿ. ಬಟ್ ನೀವು ಅದನ್ನ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡಬಾರ್ದು. ಟ್ರೆಟಿನಾಯಿನ್ ಬಗ್ಗೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾತಾಡ್ತೀನಿ. ಈಗ ನಾನು ಸೆರವೆ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಕೇರ್ ಅನ್ನ ಕೇಳ್ತಿದ್ರಲ್ವಾ. ಸೊ ಇಷ್ಟು ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್. ನಮ್ಮ ಸ್ಕಿನ್ ಕೇರ್ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಒಳ್ಳೇದು ಅಂತ ನನಗನ್ಸುತ್ತೆ. ನಿಮ್ಗೇನಾದ್ರೂ ಜಾಸ್ತಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಎಲ್ಲ ಇದೆ ಅಂದ್ರೆ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಸ್ಯಾಲಿಸಿಲಿಕ್ ಆಸಿಡ್, ಬೆಂಜಾಯಿಲ್ ಪೆರಾಕ್ಸೈಡ್ ಈ ತರದ ಸಿರಮ್ಸ್ ಆರ್ ಆಯಿಂಟ್ಮೆಂಟ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅಥವಾ ಏನೂ ಇಲ್ಲ ಅಂತಂದ್ರೆ ಸಿಂಪಲ್ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಹಾಕೊಂಡ್ರೆ ಸಾಕು. ಅಥವಾ ನಯಾಸಿನಮೈಡ್ ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಯಾವ ತರ ಸ್ಕಿನ್ ಟೈಪ್ಸ್ಗೆ ಯಾವ ತರ ಟ್ರೀಟ್ಮೆಂಟ್ಸ್ ಅನ್ನ ಯೂಸ್ ಮಾಡಬೇಕು ಅಥವಾ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ಸ್ಗೆಲ್ಲ ಯಾವ ತರ ಸಿರಮ್ಸ್ ಆರ್ ಕ್ರೀಮ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಕಿನ್ ಕೇರ್ ಅಂತ ಕಮೆಂಟ್ ಹಾಕಿ. ನಾನು ಖಂಡಿತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಇನ್ನು ನಾನಿಲ್ಲಿ ಯೂಸ್ ಮಾಡಿದ್ದು ಲಿಪ್ ಎಸೆನ್ಸ್ ಆಯಿಲ್. ಇದರಿಂದ ಲಿಪ್ ಲೈಟ್ನಿಂಗ್ ಅಂಡ್ ಸಾಫ್ಟ್ ಆಗಿ ಮಾಯಿಶ್ಚರೈಸಿಂಗ್ ಆಗಿರುತ್ತೆ. ಸೊ ಬೇಗ 5 ಮಿನಿಟ್ಸ್ ಅಲ್ಲಿ ನನ್ನ ಸ್ಕಿನ್ ಕೇರ್ ಅನ್ನ ಮುಗಿಸ್ಕೊಂಡು ಈಗ ಹೇರ್ ಡ್ರೈ ಮಾಡ್ಕೊಂತಿದ್ದೀನಿ. ಹೇರ್ ಅನ್ನ ಹಾಗೆ ಗಾಳಿಗೆ ಅಥವಾ ಬಿಸಿಲಿಗೆ ಬಿಟ್ಟು ಒಣಗಿಸೋದ್ರ ಬದಲಾಗಿ ಈ ತರ ಹೇರ್ ಡ್ರೈಯರ್ ಇಂದ ಡ್ರೈ ಮಾಡ್ಕೊಂಡ್ರೆ ಹೇರ್ ಸಾಫ್ಟ್ ಆಗಿ ಸಿಲ್ಕಿ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಪ್ರತಿ ಸತಿ ಹೇರ್ ವಾಶ್ ಮಾಡಿದ ಆದ್ಮೇಲೆ ಹೇರ್ ಡ್ರೈ ಮಾಡ್ಕೊಳ್ಳೋದನ್ನ ನಾನು ಮರೆಯೋದಿಲ್ಲ. ಹೇರ್ ಒಂದ್ ಸ್ವಲ್ಪ ಡ್ರೈ ಆಗಿದ್ ಆದ್ಮೇಲೆ ನಿಮ್ಮ ಹತ್ರ ಯಾವ್ದಾದ್ರು ಹೇರ್ ಸೆರಮ್ ಇದ್ರೆ ಯೂಸ್ ಮಾಡಬಹುದು. ಸೊ ಇಷ್ಟು ನನ್ನ ಸಂಡೇ ರೀಸೆಟ್ ಆಗಿತ್ತು. ನನ್ನ ಸ್ಕಿನ್ ಕೇರ್ ಮುಗಿಸ್ಕೊಂಡೆ, ಹೇರ್ ಕೇರ್ ಮುಗಿಸ್ಕೊಂಡೆ, ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ಕೂಡ ಮಾಡಿದೆ. ಈಗ ಲೆಟ್ಸ್ ಜಂಪ್ ಇಂಟು ಮಂಡೇ ವ್ಲಾಗ್. ಸರ್ಪ್ರೈಸ್, ಮಂಡೇ ವ್ಲಾಗ್ ಹಾಕ್ತೀನಿ ಅಂತ ನಾನು ಹೇಳಿರ್ಲಿಲ್ಲ, ಬರೀ ಸಂಡೇ ರೀಸೆಟ್ ಅಂತ ಹೇಳಿದ್ದೆ. ಸೊ ಮಂಡೇ ಮಾರ್ನಿಂಗ್ ನಾನು ಇಂಟರ್ನ್ಶಿಪ್ಗೆ ಹೋಗಿ ಮಧ್ಯಾಹ್ನ ಬಂದು ವಾಟರ್ಗೆ 1 ಸ್ಪೂನ್ ಸಾಲ್ಟ್ ಹಾಕೊಂಡು ಕುಡಿತಿದ್ದೀನಿ. ಯಾಕೆ ಅಂದ್ರೆ ನನಗೆ ಮೈಗ್ರೇನ್ ಇದೆ, ಫ್ರೀಕ್ವೆಂಟ್ ಆಗಿ ಹೆಡ್ಏಕ್ ಬರಬಾರ್ದು ಅಂತ ವಾಟರ್ಗೆ ಸಾಲ್ಟ್ ಹಾಕೊಂಡು ಕುಡಿಯೋದ್ರಿಂದ ನನಗೆ ಹೆಡ್ಏಕ್ಸ್ ಅಷ್ಟಾಗಿ ಬರ್ತಾ ಇಲ್ಲ. ನಮ್ಮ ಬಾಡಿಯಲ್ಲಿ ಸೋಡಿಯಂ ಕಡಿಮೆ ಆಗಿದ್ರೆ ಹೆಡ್ಏಕ್ ಬರುತ್ತೆ ಅಂತ ಸ್ಟಡೀಸ್ ಹೇಳಿದೆ. ಪ್ರತಿ ಸತಿ ತಲೆನೋವು ಬಂದಾಗೆಲ್ಲ ಸಾಲ್ಟ್ ವಾಟರ್ ಕುಡಿಯೋದ್ರಿಂದ ನನ್ಗೇನು ರಿಲೀಫ್ ಅನ್ಸ್ಲಿಲ್ಲ. ಬಟ್ ಈಗ ನನಗೆ ತಲೆನೋವು ಬರುತ್ತೆ ಅಂತ ಏನಾದ್ರೂ ಫೀಲ್ ಆದಾಗ ನಾನು ಈ ತರ ಸಾಲ್ಟ್ ವಾಟರ್ ಅನ್ನ ಕುಡಿತೀನಿ. ಒಂದ್ಸತಿ ಹೆಲ್ಪ್ ಆಗುತ್ತೆ. ಇನ್ನು ಈ ಕ್ಯೂಟ್ ಆಗಿರೋ ಚೈನೀಸ್ ಕಪ್ ಕೇಕ್ ನೋಡಿ ಹೇಗಿದೆ ಅಂತ. ಕಪ್ ಕೇಕ್ ಅಲ್ಲ, ಕಪ್ಪಿಂದ ಹೊರಗಡೆ ಬಂದಿರುವಂತ ಚಾಕ್ಲೇಟ್ ಕೇಕ್, ಕಪ್ ಔಟ್ ಕೇಕ್, ಬಿಗ್ ಕಪ್ ಕೇಕ್, ಬಿಗ್ ಕೇಕ್, ಏನೋ ಒಂದು ಬಿಡಿ. ಈಗ ಸಂಜೆ ನಾನು ಕಾಲೇಜ್ ಹತ್ರ ಅಟೆಂಡೆನ್ಸ್ ಶೀಟ್ ಅನ್ನ ಸೈನ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಎವ್ರಿ ಮಂಡೇ ಕಾಲೇಜ್ಗೆ ಹೋಗಿ ನಮ್ಮ ವೀಕ್ಲಿ ಅಟೆಂಡೆನ್ಸ್ ಅನ್ನ ಸೈನ್ ಮಾಡಲೇಬೇಕು. 3 ವೀಕ್ಸ್ ನಾವೇನಾದ್ರೂ ಕಂಟಿನ್ಯೂಸ್ ಆಗಿ ಸೈನ್ ಮಾಡಲಿಲ್ಲ ಅಂತಂದ್ರೆ ನಮ್ಮನ್ನ ಇಂಟರ್ನ್ಶಿಪ್ ಇಂದ ತೆಗ್ದಾಕ್ಬಿಡ್ತಾರೆ. ಯಾಕೆ ಪ್ರಾಬ್ಲಮ್ ಇರೋದು ಇನ್ನು 3 ಮಂತ್ಸ್ ಅಷ್ಟೇ. ಸೊ ವೀಕ್ಲಿ ಒಂದ್ಸತಿ ಹೋಗಿ ನಮ್ಮ ಅಟೆಂಡೆನ್ಸ್ ಅಲ್ಲಿ ಸಿಗ್ನೇಚರ್ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಈ ಮಂಡೇ ನನಗೆ ಈವ್ನಿಂಗ್ ವರ್ಗೂ ಇಂಟರ್ನ್ಶಿಪ್ ಇರಲಿಲ್ಲ, ಆಫ್ಟರ್ನೂನ್ ವರ್ಗೂ ಇತ್ತು ಅಷ್ಟೇ. ಅದಕ್ಕೇನೆ ಬ್ಲಾಗ್ ಅನ್ನ ಮಾಡ್ತಿರೋದು. ಹಾಗೆ ಕಾಲೇಜಿಂದ ರಿಟರ್ನ್ ಆಗುವಾಗ ನನ್ನ ಆರ್ಡರ್ ತಗೊಂಡು ಬಂದೆ. ಇನ್ನು ಇದು ನನ್ನ MBBS ಮಾರ್ಕ್ ಶೀಟಿನ ಕಾಪಿ, ನನ್ನ ಕಂಪ್ಲೀಟ್ 5 ಇಯರ್ಸಿನ ಮಾರ್ಕ್ಸ್ ಕಾರ್ಡ್. ಈಗ ವಿಡಿಯೋನ ಪಾಸ್ ಮಾಡಿ ನನ್ನ ಮಾರ್ಕ್ಸ್ ನೆಲ್ಲ ನೋಡೋದಕ್ಕೆ ಹೋಗ್ಬೇಡಿ. ನೋಡದಿದ್ರೆ ನೋಡಿ, ನಾನು ಯಾವ ಸಬ್ಜೆಕ್ಟ್ ಅನ್ನು ಬ್ಯಾಕ್ಲಾಗ್ ಆಗಿ ಉಳಿಸ್ಕೊಂಡಿಲ್ಲ. ಎಲ್ಲ ಸಬ್ಜೆಕ್ಟ್ ಅನ್ನು ಆ ಇಯರ್ ಕ್ಲಿಯರ್ ಮಾಡಿದೀನಿ. ಇನ್ನು ಆಗ್ಲೇ ನಾನು ಆರ್ಡರ್ ಇಸ್ಕೊಂಡ್ ಬಂದಿದ್ನಲ್ಲ, ಅದರಲ್ಲಿ ಏನಿತ್ತು ಅಂದ್ರೆ ಈ ವ್ಯಾಸ್ಲಿನ್ ಬಾಡಿ ಆಯಿಲ್, ವ್ಯಾಸ್ಲಿನ್ ಕೋಕೋ ಬಾಡಿ ಆಯಿಲ್ ಅನ್ನ ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದೆ. ಈಗ ಇಲ್ಲಿ ಕೂಡ ಚೈನಾದಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಆರ್ಡರ್ ಮಾಡಿದ್ದೆ. ಇದರ ರಿವ್ಯೂ ಕೂಡ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಒಂದು ಬಾಡಿ ಆಯಿಲ್ ಅನ್ನ ಫ್ರೇಗ್ರೆನ್ಸ್ ಗೋಸ್ಕರನೇ ನಾನು ಆರ್ಡರ್ ಮಾಡಿದ್ದು. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಈ ಬಾಟಲ್ ಅನ್ನ ಓಪನ್ ಮಾಡಿದೆ. ಆದ್ರೆ ಈ ಬಾಡಿ ಆಯಿಲ್ ಅಲ್ಲಿ ಅಷ್ಟೊಂದು ಸ್ಮೆಲ್ ಇರ್ಲಿಲ್ಲ, ಟೆಕ್ಸ್ಚರ್ ಜೆಲ್ ತರ ಇತ್ತು. ಆದ್ರೆ ಬಾಡಿ ಮೇಲೆ ಯೂಸ್ ಮಾಡಿದ್ರೆ ಇದು ಸ್ಟಿಕ್ಕಿ ಆಗಿ
ಏನೂ ಫೀಲ್ ಆಗೋದಿಲ್ಲ, ಮಾಯಿಶ್ಚರ್ ಆಗಿ ತುಂಬ ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ನನಗೆ ಅಷ್ಟೊಂದು ಸ್ಮೆಲ್ ಏನೂ ಬರಲಿಲ್ಲ, ತುಂಬಾ ಮೈಲ್ಡ್ ಆಗಿತ್ತು. ಫೈನಲ್ ಆಗಿ ನಾನು ಡಿಸಪಾಯಿಂಟ್ ಏನೂ ಆಗಲಿಲ್ಲ. ಅಟ್ಲೀಸ್ಟ್ ಅಷ್ಟೊಂದು ಸ್ಮೆಲ್ ಬರ್ತಿಲ್ಲ ಅಂತಂದರೆ ಮಾಯಿಶ್ಚರೈಸಿಂಗ್ ಆಗಾದರೂ ಇರುತ್ತೆ ಅಂತ ಸುಮ್ಮನೆ ಅದೇ. ಇನ್ನು ಸಂಜೆ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ದೆ. ಈ 2 ಬಿಲ್ಡಿಂಗ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಕಂಪ್ಲೀಟ್ ಶಾಪಿಂಗ್ ಕಾಂಪ್ಲೆಕ್ಸ್. ಇದರ ಒಳಗಡೆ ಹೋಗಿ ಕೂಡ ನಾನು ವ್ಲಾಗ್ ಮಾಡಿ ಮುಂದಿನ ಡೇಸಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಶಾಪಿಂಗ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.